ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿಗೆ ನಮ್ಮೊಂದಿಗೆ ಇದ್ದಾರೆ ಪವನ್ ಶ್ರೀವತ್ಸ. ಪವನ್ ಶ್ರೀವತ್ಸ ಅವರು ಕೇವಲ ಒಬ್ಬ ಮಾನಸಿಕ ಆರೋಗ್ಯ ತಜ್ಞರಾಗದೇನೆ ಅವರು ಆಧ್ಯಾತ್ಮಿಕ ಜೀವಿಗಳು ಕೂಡ. ಯಾವುದೇ ಸಮಸ್ಯೆಯನ್ನ ಅವರು ಆಧ್ಯಾತ್ಮಿಕ ಒಂದು ದೃಷ್ಟಿಕೋನದಿಂದ ನೋಡುವಂಥವ್ರು. ಇವತ್ತು ಅವರು ನಮ್ಮೊಂದಿಗೆ ಸ್ಯಾಡ್ನೆಸ್ ಅಂದ್ರೆ ದುಃಖ ಯಾಕೆ ಬರುತ್ತೆ, ಅದನ್ನ ಪರಿಹಾರ ಮಾಡ್ಕೊಳ್ಳೋದು ಹೇಗೆ, ದುಃಖದಿಂದ ನಾವು ಮುಕ್ತರಾಗೋದು ಹೇಗೆ ಅಂತ ತಿಳಿಸ್ಕೊಳಕ್ ಬಂದಿದ್ದಾರೆ. ಅವರು ಚಕ್ಷು ಫೌಂಡೇಶನ್ ಅಧ್ಯಕ್ಷರು. ಅತ್ಯಂತ ಉತ್ತಮವಾದಂಥ ಸೇವೆಯನ್ನ ಈ ಕೊರೋನಾ ಕಾಲದಲ್ಲಿ ಉಚಿತವಾಗಿ ಮಾಡಿದಂಥವ್ರು. ಹಾಗಾಗಿ ಬನ್ನಿ ಪವನ್ ಶ್ರೀವತ್ಸ ಅವರೇ, ನಮಸ್ಕಾರ, ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಮೇಡಮ್. ನಿಮ್ಗೂ. ಜಗತ್ತಿನ ಯಾರನ್ನೇ ನೋಡಿದ್ರು ಕೂಡ ಒಂದಿಲ್ಲ ಒಂದು ಸಮಯದಲ್ಲಿ ದುಃಖದಲ್ಲಿ ಮುಳುಗಿರ್ತಾರೆ. ಆ ದುಃಖ ಅಂದ್ರೆ ಉಮ್ಮಳಿಸಿ ಬರುತ್ತೆ. ಅದು ಯಾಕೆ ಆಗುತ್ತೆ, ಈ ಎಮೋಷನ್ಗೆ ಕಾರಣ ಏನು, ಈ ದುಃಖದಿಂದ ಆಗುವಂತ ಶರೀರದ ಮೇಲೆ ಮನಸ್ಸಿನ ಮೇಲೆ ದುಷ್ಪರಿಣಾಮಗಳೇನು, ಅದನ್ನ ಮುಕ್ತರಾಗೋದು ಹೇಗೆ ಅಂತ ದಯವಿಟ್ಟು ನಮ್ಗೆ ತಿಳಿಸ್ಕೊಡಿ. ಖಂಡಿತ ಮೇಡಮ್. ಮೊದಲಿಗೆ ಸುಖ ಹೇಗೋ ದುಃಖ ಹಾಗೇನೆ, ಅದು ಒಂದು ಭಾವನೆ. ಅದು ಈ ದೈಹಿಕವಾದ ಶರೀರ ಏನಿದೆ, ಈ ಶರೀರ ಯಾವುದೋ ಒಂದು ವಸ್ತುವನ್ನ ಗ್ರಹಿಸಿ ಮನಸ್ಸಿಗೆ ಕೊಡುತ್ತೆ. ಮನಸ್ಸು ಅದನ್ನ ಅರ್ಥ ಮಾಡ್ಕೊಳ್ಳುತ್ತೆ, ಅರ್ಥ ಮಾಡ್ಕೊಳ್ಳಲ್ಲ, ಅಪೇಕ್ಷೆ ಪಟ್ಟಿರೋ ರೀತಿ ಆಗಿರುತ್ತೆ, ಆಗಿರೋದಿಲ್ಲ ಅನ್ನೋದ್ರ ಬೇಸಿಸ್ ಮೇಲೆ ಈ ದೇಹಕ್ಕೆ ಒಂದು ರೀತಿಯಾದಂತಹ ಭಾವನೆ ಉಂಟಾಗತ್ತೆ. ಸುಖ ಹೇಗೋ, ಖುಷಿ ಹೇಗೋ, ದುಃಖನೂ ಹಾಗೇನೆ. ಯಾವುದೋ ಒಂದು ಘಟನೆ ನಡೆಯುತ್ತೆ, ಅದನ್ನ ನಮಗೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿರೋದಿಲ್ಲ. ಆ ಕಾರಣದಿಂದ ಎರಡು ಭಾವನೆಗಳು ಬರುತ್ತೆ. ಅದರಲ್ಲಿ ಮೊದಲನೇ ಭಾವನೆ ಇವಾಗ ಮಾತಾಡ್ತೀವಿ, ಇನ್ನೊಂದು ಭಾವನೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮಾತಾಡೋಣ. ಮೊದಲನೇ ಭಾವನೆ ಯಾವುದು ಅಂದ್ರೆ ದುಃಖ. ದುಃಖ ಎಷ್ಟರ ಮಟ್ಟಿಗೆ ಆಗತ್ತೆ ಅಂದ್ರೆ ಅದು ನಮ್ಮ ಕತ್ತನ್ನ ಒತ್ತರಿಸಿದ ಹಾಗೆ ಆಗುತ್ತೆ. ನಮ್ಮ ವಾಯ್ಸ್ ಸ್ವಲ್ಪ ಡೀಪ್ ಆಗಿ ಆಗತ್ತೆ. ಅವಾಗ ನಮ್ಮ ಕಣ್ಣುಗಳು ಸ್ವಲ್ಪ ಚಿಕ್ಕದಾಗಿ ಬಿಡುವಂತದ್ದು, ಕಣ್ಣೀರ್ ಬರುತ್ತೆ. ಈ ರೀತಿಯಾಗಿ ಕೆಲವು ಫಿಸಿಕಲ್ ಸಿಂಪ್ಟಮ್ಸ್ ಆಗತ್ತೆ. ಆದ್ರೆ ಮನಸ್ಸಿಗೆ ಏನಾಗ್ತಿರತ್ತಪ್ಪ ಅಂದ್ರೆ ಒಂದು ಪ್ರಶ್ನೆ ಕಾಡ್ತಾ ಇರತ್ತೆ. ಏನ್ ಆ ಪ್ರಶ್ನೆ? ಇದು ಯಾಕೆ ಆಗ್ಬೇಕಿತ್ತು, ನೆಕ್ಸ್ಟ್ ಇದು ಹೀಗ್ ಯಾಕೆ ಆಗ್ಬಾರ್ದಿತ್ತು ಅನ್ನೋ ನೆಗೋಸಿಯೇಷನ್ ಇರುತ್ತೆ. ಒಂದು ಲೇವಾದೇವಿ ಮಾಡ್ಕೊಳ್ತೀವಿ, ಈ ತರ ಆಗೋದ್ರ ಬದಲು ಈ ತರ ಆಗಿದ್ರೆ ಚೆನ್ನಾಗಿರ್ತಿತ್ತು. ಇನ್ನೊಂದು, ಈ ತರ ಆಗ್ಬಾರ್ದಿತ್ತು ಮಾರ್ರೆ, ದೇವ್ರು ನಮಗೆ ಈ ರೀತಿ ಶಿಕ್ಷೆ ಕೊಡೋದು, ದೂಷಣೆ ಮಾಡೋದು. ಯಾಕೆ? ಒಂದನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಬರುವ ಹಂತದಲ್ಲಿ ನಮ್ಮ ಮನಸ್ಸು ಇಲ್ಲದ ಕಾರಣದಿಂದ ದೇಹವನ್ನ ನಾವು ಒಂದು ಫ್ರೈಯಿಂಗ್ ಪ್ಯಾನ್ ನಲ್ಲಿ ಹಾಕಿ ಫ್ರೈ ಮಾಡಿದ ಹಾಗೆ. ಹೌದು, ಮನಸ್ಸಿನ ಆಟ ದೇಹ ಅದಕ್ಕೆ ತೆತ್ತುವಂತದ್ದು, ಬೆಲೆಯನ್ನು ತರುವಂತದ್ದು. ಹೌದು ಹೌದು, ಪ್ರಾಣ ಸಂಕಟ, ಪ್ರಾಣ ಸಂಕಟ ಆಗುತ್ತೆ. ನೀವು ಹೇಳಿದ್ ನೋಡಿದ್ರೆ ಬಹುಶಃ ಇದೇ ಸಂಕಟವನ್ನ, ಇದೇ ದ್ವಂದ್ವದಿಂದ ಬುದ್ಧ ಮನೆ ಬಿಟ್ಕೊಂಡು ಹೋಗಿ ಎನ್ಲೈಟ್ಮೆಂಟ್ ಪಡೆದ್ರು. ಅಂದ್ರೆ 2500 ವರ್ಷದ ಹಿಂದೆ ಈ ದುಃಖಕ್ಕೆ ಕಾರಣ ಏನು ಹುಡುಕ್ತಾ ಹೋಗ್ಬಿಟ್ಟು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಬುದ್ಧ ಹೇಳಿದ್ರು. ಅದು 2500 ವರ್ಷದ ಹಿಂದೆ. ಇತ್ತೀಚಿನ 12ನೇ ಶತಮಾನದಲ್ಲಿ ಇಡೀ ಜೀವನವನ್ನ ಆಧ್ಯಾತ್ಮೀಕರಣಗೊಳಿಸಿದ ಬಸವಣ್ಣ ಮತ್ತೆ ಶರಣರು ಆಸೆ ಭವದ ಬೀಜ ಅಂದ್ರು. ಭವ ಅಂತಂದ್ರೆ ಈ ಸಂಸಾರ, ಈ ಸಂಸಾರದ ಕಷ್ಟಗಳು, ನಷ್ಟಗಳು, ದುಃಖಕ್ಕೆ ಎಲ್ಲಕ್ಕೂ ಯಾವುದು ಅಂದ್ರೆ ಬೀಜ, ಅದು ಆಸೆ ಅಂತ. ಸೊ ಹಾಗಾಗಿ ಇವತ್ತಿಗೆ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಅವ್ರ ಎಕ್ಸ್ಪೆಕ್ಟೇಷನ್ಸ್, ಆಸೆ ಪಟ್ಟಿರ್ತಾರೆ, ಅದ್ರ ಪ್ರಕಾರ ಆಗೋದಿಲ್ಲ, ಇನ್ನೇನು ಆಗತ್ತೆ, ದುಃಖ ಆಗತ್ತೆ. ನೀವೇನಂತೀರಿ? ಸತ್ಯ ಸತ್ಯ. ಯಾಕಂದ್ರೆ ಈ ವಿಚಾರಗಳು ಮಹಾಭಾರತದಲ್ಲಿ ಕೂಡ ಬರುತ್ತೆ. ಕೃಷ್ಣ ಕೇಳ್ತಾನೆ, 5 ಜನ ಪಾಂಡವರನ್ನು ಸೇರ್ಸ್ಬಿಟ್ಟು ಕೃಷ್ಣ ಕೇಳ್ತಾನೆ, ಏನಪ್ಪಾ ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದು ಚತುರ್ವಿಧ ಪುರುಷಾರ್ಥ ಅಂತಿದೆ, ಇದರಲ್ಲಿ ಯಾವುದು ಅತ್ಯುತ್ತಮವಾದದ್ದು ಅಂತ ಕೇಳಿದವಾಗ ಧರ್ಮರಾಯ ಹೇಳ್ತಾನೆ, ಧರ್ಮ ಭಾರಿ ಮುಖ್ಯ ಅಂತ. ಆಬ್ವಿಯಸ್ಲಿ. ಯಾಕೆ ಅಂತ ಕೇಳಿದಾಗ, ಆ ಧರ್ಮದ ದಾರಿಯಲ್ಲಿ ನಡೀತಾ ಇರ್ಬೇಕಾದ್ರೆ ಎಷ್ಟೇ ಒಂದು ಅಬ್ಸ್ಟಕಲ್ಸ್ ಬಂದ್ರು, ಅಡೆತಡೆಗಳು ಬಂದ್ರು ಅದನ್ನ ದಾಟ್ಕೊಂಡು ಹೋಗುವಂತಹ ಸಾಮರ್ಥ್ಯ, ಶಕ್ತಿ ನಮಗೆ ಆ ಧರ್ಮನೇ ಕೊಡುತ್ತೆ. ಇದು ನನಗೆ ಬದುಕಿನಲ್ಲಿ ಆದಂತ ಅನುಭವ. ಹಾಗಾಗಿ ಯಾರು ಧರ್ಮದ ದಾರಿಯಲ್ಲಿ ನಡೀತಾರಲ್ಲ ಅವರು ಕಷ್ಟವನ್ನ ಮೆಟ್ಟಿ ನಿಲ್ಬಹುದು. ಖಂಡಿತ ತುಂಬಾ ಒಳ್ಳೆ.
ಭೀಮಸೇನ ಹೇಳ್ತಾನೆ ನಾನು ಆಮೇಲೆ ಉತ್ತರ ಕೊಡ್ತೀನಿ, ಎಲ್ರು ಕೊಡ್ಲಿ ಆಮೇಲೆ ಕೊಡ್ತೀನಿ ಅಂತಾನೆ. ಅರ್ಜುನ ಹೇಳ್ತಾನೆ ಅರ್ಥ ಬಾರಿ ಮುಖ್ಯ ಅಂತ. ಯಾಕಪ್ಪ ಅಂದ್ರೆ ಅರ್ಥ ಇಲ್ಲದಿದ್ರೆ, ದುಡ್ಡು ಇಲ್ಲದಿದ್ರೆ, ಮೆಟೀರಿಯಲಿಸ್ಟಿಕ್ ಲೈಫ್ ಇಲ್ಲದಿದ್ರೆ ನಮ್ಮ ಎಷ್ಟೇ ಸಾಧನೆ ಮಾಡಿದ್ರು ಅದಕ್ಕೊಂದು ವ್ಯಾಲ್ಯೂ ಇರೋದಿಲ್ಲ. ಒಬ್ಬ ಬಡವ ದುಡ್ಡಿನಿಂದ ನಾವು ಸುಖವನ್ನು ಕೊಂಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನೀನ್ ಕೈಯಲ್ಲಾಗ್ದವನು ಅಂತಾರೆ. ಅದೇ ಒಬ್ಬ ದುಡ್ಡಿದ್ದವನು ದುಡ್ಡಿನಿಂದ ನಾವು ಸುಖವನ್ನ ಕಂಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವ್ರು ಹೇಳ್ತಿರೋದ್ರಲ್ಲೂ ವ್ಯಾಲ್ಯೂ ಇದೆ ಅಂತ ಹೇಳ್ತಾರೆ. ಇದು ವಿಪರ್ಯಾಸ ಇದು. ಅರ್ಜುನ ಹೀಗೆ ಹೇಳುದು, ಅರ್ಥ ಬೇಕೆ. ಆಯ್ತು. ಆಮೇಲೆ ನಕುಲ ಸಹದೇವರನ್ನ ಕೇಳ್ತಾರೆ, ಹೇಳಪ್ಪ ನೀವೇನ್ ಹೇಳ್ತೀರಾ? ಯಾಕಂದ್ರೆ ಅವರು ಅಶ್ವಿನಿ ದೇವತೆಗಳ ಅಂಶದಿಂದ ಹುಟ್ಟಿದವರು, ಡಾಕ್ಟರ್ಸ್ ಅವರಿಬ್ರು. ಹೇಳ್ತಾರೆ ಮೋಕ್ಷ ಎಲ್ಲದಕ್ಕಿಂತ ದೊಡ್ಡದು. ಮೋಕ್ಷವನ್ನ ಸಾಧನೆ ಮಾಡ್ಬೇಕು ನಾವು. ಪರದಲ್ಲಿ ನಮಗೆ ಮೋಕ್ಷ ಆಗ್ಬೇಕಂದ್ರೆ ಇಹದಲ್ಲಿ ನಾವು ಏನು ಮಾಡ್ಬೇಕು, ಧರ್ಮ ಪ್ರಕಾರವಾಗಿ ನಡಿಬೇಕು, ಅರ್ಥ ಇರಬೇಕು, ಅವಾಗ ಮೋಕ್ಷ ಸಿಗುತ್ತೆ ಅಂತ. ಆಮೇಲೆ ಭೀಮನ್ ಕೇಳ್ತಾನೆ, ಆಯ್ತಪ್ಪ ನಿಮ್ಮ ಅಣ್ಣ ತಮ್ಮಂದ್ರೆಲ್ಲ ಹೇಳಿದ್ರು, ನೀನೇನ್ ಹೇಳ್ತೀನಿ? ಕಾಮ ಎಲ್ಲದಕ್ಕಿಂತ ಮುಖ್ಯ. ಯಾವ ರೀತಿಯಾದಂತಹ ಕಾಮ ಇರ್ಬೇಕು ಅಂದ್ರೆ, ನಾವು ಯಾವ ಕೆಲಸ ಮಾಡ್ತಿದ್ದೀವಿ ಅದಕ್ಕೆ ಎಷ್ಟು ಬೇಕು ಅಷ್ಟೇ ಕಾಮ. ಉಪ್ಪಿನ ಹಾಗೆ ಇರ್ಬೇಕಂತೆ ಕಾಮ. ಅತಿ ಹೆಚ್ಚಾದ್ರೂ ತಿನ್ಲಿಕ್ಕಾಗಲ್ಲ, ಅತಿ ಕಡಿಮೆ ಆದ್ರೂ ತಿನ್ಲಿಕ್ಕಾಗೋದಿಲ್ಲ. ಹೆಚ್ಚಾದ್ರೆ ಕೋಪ ಜಾಸ್ತಿ ಆಗ್ತದೆ, ಉಪ್ಪು ತಿಂದ್ರೆ ಕೋಪ. ಮೇಡಮ್ ನೀವು ಹೇಳ್ತೀರಾ ಇದನ್ನ, ಜಾಸ್ತಿ BP ಜಾಸ್ತಿ ಆಗತ್ತೆ ಹಾಗೆ ಹೀಗೆ. ಕಡಿಮೆ ಆಯ್ತು ಅಂದ್ರೆ ಸಪ್ಪೆ ಆಗತ್ತೆ ಜೀವನ, ಒಂದ್ ಸ್ವಲ್ಪ ಗಮ್ಮತ್ತಿರೋದಿಲ್ಲ ಜೀವನದಲ್ಲಿ. ಹಾಗಾಗಿ ಕಾಮ ಅನ್ನೋದು ಬಾರಿ ಮುಖ್ಯ. ಆದ್ರೆ ಹೇಗೆ ಮಾಡ್ಬೇಕು ಅಂತ ಹೇಳಿದ್ದಾರೆ ಭೀಮ, ಹೇಗ್ ಮಾಡ್ಬೇಕು ಅಂತ ಹೇಳಿದ. ಆದ್ರೆ ನಾವಿವತ್ತು ಅದನ್ನ ಮರೆತು ಎಲ್ಲೋ ಒಂದ್ ಕಡೆ ಬೇಡದಿರೋದಕ್ಕೆ ಜಾಸ್ತಿ ಕಾಮನೆಯನ್ನ ಬೆಳೆಸ್ಕೊಳ್ತಾ ಇರೋದ್ರಿಂದ ದುಃಖ ಆಗತ್ತೆ. ನಮ್ಮ ಮೇಲೆ ನಮಗೆ ಕಾಮ ಜಾಸ್ತಿ ಆಗಿರುತ್ತೆ, ಆಸೆ ಜಾಸ್ತಿ ಇರುತ್ತೆ. ನನಗ್ ಹೀಗಾಗ್ಬಾರ್ದು ಅನ್ನೋದು, ಅದರಿಂದ ನಮಗೆ ದುಃಖಗಳಾಗ್ತವೆ. ಬೇರೆಯವ್ರಿಗೆ ಹೀಗಾಗ್ಬಾರ್ದು, ಅದರಿಂದ ದುಃಖಗಳಾಗ್ತವೆ. ಬೇರೆಯವ್ರಿಗೆ ಹೀಗೆ ಆಗ್ಬೇಕು ಅಂತ ಈ 4 ಜನರ ಪ್ರಶ್ನೆಗಳು ಉತ್ತರಗಳು ಸಮಂಜಸವಾಗಿದೆ. ಆದ್ರೆ ಅತ್ಯಂತ ಉತ್ತಮವಾದಂತದ್ದು ಧರ್ಮರಾಯದ್ದು ಅಂತ ನನ್ಗನ್ಸತ್ತೆ. ಇದನ್ನ ವೇದವ್ಯಾಸರು ಏನ್ ಹೇಳ್ತಾರೆ ಅಂತ ದಯವಿಟ್ಟು ತಿಳಿಸಿ. ವೇದವ್ಯಾಸರು ಏನ್ ಹೇಳ್ತಾರೆ ಅಂದ್ರೆ, ಈಗ ಒಂದು ದೇಹ, ಪಂಚಭೌತಿಕ ದೇಹ ಇದು. ಇದರಲ್ಲಿ ಇರೋದು ಮಣ್ಣು, ನೀರು, ಬೆಂಕಿ. ಒಳಗಡೆ ಗಾಳಿ, ಆಕಾಶ ಇದೆ. ಅದು ಒಳಗಡೆ ಇರೋ ಗಾಳಿ, ಆಕಾಶಗಳು ಒಂದಾದವಾಗ ಈ ದೇಹದಲ್ಲಿರೋ ಬೆಂಕಿ ಆರ್ಲಿಕ್ಕೆ ಶುರು ಆಗತ್ತೆ. ಮೈಯ ಟೆಂಪರೇಚರ್ ಡೌನ್ ಆಗ್ತದೆ, ಬಾಡಿ ರೂಮ್ ಟೆಂಪರೇಚರ್ ಗೆ ಬರುತ್ತೆ. ಹಿ ವಿಲ್ ಬಿ ಡಿಕ್ಲೇರ್ಡ್ ಡೆಡ್. ಈ ದೇಹಕ್ಕೆ ಒಂದು ವಿಚಾರ ಇದೆ. ಏನು? ಎಲ್ಲಾ ಕೆಲಸಗಳಿಗೂ 2 ಕಾರಣಗಳು. ಒಂದು ಕಾಮ, ಅಂದ್ರೆ ಒಂದು ರಾಗ, ಇನ್ನೊಂದು ದ್ವೇಷ. ಈ ರಾಗ ದ್ವೇಷಗಳಿಂದ ನಮಗೆ ಪಾಪ ಪುಣ್ಯಗಳು ಬರೋದು. ಸುಖ ದುಃಖಗಳಿಗೆ ಕಾರಣ ಈ ರಾಗ ಮತ್ತು ದ್ವೇಷ. ಯಾವುದೋ ಒಂದು ಥಂಡಿಯ ಗಾಳಿ ಹಾಕಿದ್ರು ನಮ್ಮ ಮೇಲೆ ಎಷ್ಟು ಖುಷಿ ಆಗತ್ತೆ, ದೇಹ ಖುಷಿ ಪಡುತ್ತೆ. ಅದೇ ಯಾರೋ ಪೆಟ್ಟು ಹೊಡೆದ್ರು ನಮಗೆ ದುಃಖ ಆಗತ್ತೆ. ಯಾಕೆ? ಈ ದೇಹವೇ ನಾನು ಎಂಬ ಒಂದು ಅಜ್ಞಾನದಿಂದ, ಈ ದೇಹವೇ ನಾನು ಎಂಬುವ ಅಜ್ಞಾನದಿಂದ ಹೀಗಾಗತ್ತೆ. ಈ ದೇಹಕ್ಕೆ ಮೀರಿದ್ದು ನಾನೊಬ್ಬ ಇದ್ದೀನಿ, ಪಂಚಭೌತಿಕ ದೇಹ ಅಂತ ಕರೆದ್ರು. ಆದ್ರೆ 5 ಲೇಯರ್ಸ್ ಇದೆ ಈ ದೇಹಕ್ಕೆ ಅನ್ನೋದನ್ನ ವೇದವ್ಯಾಸರು ಆವತ್ತಿನ ಕಾಲಕ್ಕೆ ಬರ್ತಿಟ್ಟಿದ್ರು. ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಇದರ ಬಗ್ಗೆ ವಿಚಾರಗಳಿದಾವೆ. ಮೊದಲನೇದು ಏನಪ್ಪಾ ಅಂದ್ರೆ, ನಮ್ಮ ಸುತ್ತಲೂ ಇರುವ ಪ್ರಭಾವಳಿ, ಅದನ್ನ ನಾವು ಶಕ್ತಿಯುತವಾಗಿ ಮಾಡ್ಕೊಂಡ್ರೆ ಟಚ್ ಹೀಲಿಂಗ್ ಅಂತ ಹೇಳ್ತೀವಲ್ಲ, ನಾನು ಇದ್ರ ಬಗ್ಗೆ ಮುಂಚೆ ಕೂಡ ಮಾತಾಡಿದೆ. ಟಚ್ ಹೀಲ್ ಮಾಡ್ಬೋದು. ಬೇರೆಯವರು ನಮ್ಮ ಪ್ರಭಾವಳಿಗೆ ಬಂದಾಗ ಅವರು ನಮ್ಮಿಂದ ಇನ್ಫ್ಲೂಯೆನ್ಸ್ ಆಗ್ತಾರೆ. ಹಾಗಾಗಿ ಅದರಿಂದ ಅವರ ದುಃಖಗಳು ಕಡಿಮೆ ಆಗ್ತವೆ. ಇಲ್ಲಾಂದ್ರೆ ಅವರ ದುಃಖದಿಂದ ನಮಗೂ ಕೂಡ ದುಃಖ ಆಗ್ತದೆ. ಅಲ್ಲ, ನೀವು ಈಗ ಹೇಳಿದ್ರೆ ನನಗೆ ಇವತ್ತು ಗೊತ್ತಾಗ್ತಾ ಇದೆ. ಬೆಳಿಗ್ಗೆ ವಾಕಿಂಗ್ ಹೋದಾಗ ಅಲ್ಲಿ ಮಹಿಳೆಯರೆಲ್ಲ ಸುಮ್ಮನೆ ಸೀರಿಯಸ್ ಆಗಿರೋರು. ನಾನು ಅವ್ರಿಗೆ ನಮಸ್ಕಾರ ಅಂತಂದು ಸ್ಮೈಲ್ ಕೊಟ್ಟು ಇದ್ ಮಾಡಿದಾಗ ಇವತ್ತೊಬ್ರು ಮಹಿಳೆ ಹೇಳಿದ್ರು, ನೀವು ಬರ್ತಾ ಇದ್ದಂಗೆ ಪಾಸಿಟಿವ್ ಇದು ಬರುತ್ತೆ, ಎನರ್ಜಿ, ನಮಗೆ ಸಂತೋಷ ಆಗತ್ತೆ ಅಂತ. ಈಗ ಎಲ್ರು ನಗೋಕ್ ಶುರು ಮಾಡಿದ್ದಾರೆ. ಬಹುಶಃ ಇದು ಈ ಕಾರಣದಿಂದ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ. ಸತ್ಯ ಸತ್ಯ ಸತ್ಯ. ಹೀಗೆ ಸುಮಾರು ಸಲ ಆಗತ್ತೆ. ಎಷ್ಟೋ ಸಲ ಕೆಲವು ಹೀಲರ್ಸ್ ಅಂತ ಇರ್ತಾರಲ್ಲ, ಡಾಕ್ಟರ್ಗಳು ಆಗೋರೆಲ್ಲರೂ ಹೀಲರ್ಸ್ ಅಲ್ಲ, ಹೀಲರ್ಸ್ ಎಲ್ಲರೂ ಡಾಕ್ಟರ್ ಆಗಿರೋದಿಲ್ಲ. ಕೆಲವ್ರಿಗೆ ಆ ಶಕ್ತಿ ಹುಟ್ಟದಾಗಿನಿಂದಾನೇ ಇರುತ್ತೆ. ಯಾರೋ ಬರ್ತಾರೆ ಸಂಕಟ ಹೇಳ್ಕೊತಾ ಇರ್ತಾರೆ, ಯಾರೋ ಬರ್ತಾರೆ ಏನೋ ಪ್ರಾಬ್ಲಮ್ ಹೇಳ್ತಾರೆ. ನೀನ್ ಔಷಧಿ ಕೊಟ್ರೆ ಮಾತ್ರ ಹುಷಾರಾಗತ್ತೆ. ನೀನ್ ಇವತ್ತೊಂದ್ ಸ್ವಲ್ಪ ನೆಮ್ಮದಿ ಆಯ್ತು, ಯಾವ್ದೋ ಒಂದು ಮಾತ್ರೆ, ತಲೆನೋವಿದ್ದು ಮಾತ್ರೆ, ಒಂಚೂರು ಹೋಗಿ ತಗೊಂಬಾ ಅಮ್ಮ, ನೀನ್ ಕೊಟ್ರೆ ನನಗೆ ಬೇಗ ಹುಷಾರಾಗತ್ತೆ, ನಾನೇ ಹೋಗಿ ತಗೊಂಡ್ರೆ ಹುಷಾರಾಗುದಿಲ್ಲ. ಮುಂದಿನ ಲೇಯರ್ ಹೇಳಿ, 5 ಲೇಯರ್ಗಳನ್ನ ಹೇಳಿ. ಮುಂದಿನ ಲೇಯರ್, 5ನೇ ಲೇಯರ್, ಮೊದಲನೇ ಲೇಯರ್ ಪ್ರಭಾವಳಿ. ಅದಕ್ಕೆ ನೆಕ್ಸ್ಟ್ ಲೇಯರ್ ಇರೋದು ನಮ್ಮ ದೇಹದಿಂದ 1 ಸೆಂಟಿಮೀಟರ್ ಮೇಲೇನೆ ಇರುತ್ತೆ. ಅದು ನಮ್ಮ ಒಪಿನಿಯನ್ಸ್ ಮತ್ತು ಯೋಚನೆಗಳು. ಇದಾದ್ಮೇಲೆ ನಮ್ಮ ಪಂಚಭೌತಿಕ ಶರೀರ ಇರುತ್ತೆ. ಇದರ ಒಳಗಡೆ ನಮಗಿರುವುದು ಭಾವನೆಗಳನ್ನ
ಅನುಭವಿಸುವಂತಹ ಶರೀರ, ಅದರ ಒಳಗಡೆ ಇರೋದು ಸೂಕ್ಷ್ಮ ಶರೀರ ಅಂತ ಕರಿತೀವಿ, ಅದನ್ನ ಸೋಲ್ ಅಂತ ಕರಿತೀವಿ, ಶರೀರಿ ಆತ್ಮ ಅಂತ ಕರಿತೀವಿ. ಶರೀರಿ ಅಂತಾರೆ. ಸೋಲ್ ಇಸ್ ಬೇರೆ, ಹೌದು. ಶರೀರಿ ಅಂತಾರೆ. ಭಗವದ್ಗೀತೆಯಲ್ಲಿ ಶರೀರಿ ಅಂತಾರೆ. ಇದು ಅದ ಶರೀರವನ್ನ ಧಾರಣೆ ಮಾಡಿರುವವನು ಅಂತ ಅರ್ಥ. ಒಂದು ಅಂಗಿ ಹಾಕೊಂಡಿದ್ದಾಗೆ ಈ ದೇಹವನ್ನ ಹಾಕೊಂಡಿದ್ದಾನೆ. ಈ ಎಲ್ಲಾದ್ರ ವಿಚಾರಗಳು, ಈ ಎಲ್ಲಾ ವಿಚಾರಗಳಿಗೂ ಏನೇನನ್ನ ಕೊಟ್ಟಾಗ ನಮಗೆ ಪುಷ್ಟಿ ಆಗತ್ತೆ, ಆರಾಗೆ ಅಂದ್ರೆ ನಮ್ಮ ಪ್ರಭಾವಳಿಗೆ ನಾವು ಪಾಸಿಟಿವ್ ಎನರ್ಜಿಯನ್ನ ಕೊಡ್ಬೇಕು. ನಮ್ಮ ಯೋಚನೆಗಳು ಒಳ್ಳೆ ರೀತಿಯಲ್ಲಿ ಇರಬೇಕು. ಅದಕ್ಕೆ ಬೇಕಾಗಿರೋದು ಜ್ಞಾನ, ವಿಸ್ಡಮ್ ಅಂತ ಕರಿತೀವಿ. ಈ ದೇಹಕ್ಕೆ ಬೇಕಾಗಿರೋದು ಅನ್ನ ಕೊಟ್ರೆ ಸಾಕು. ಭಾವನೆಗಳಿಗೆ ಏನ್ ಕೊಡ್ಬೇಕು ಅಂದ್ರೆ ಸಮಾಧಾನವನ್ನ ಕೊಡ್ಬೇಕು, ಶಾಂತಿಯನ್ನ ಸಮಾಧಾನ. ಆ ಸಮಾಧಾನ ಬರಬೇಕಂದ್ರೆ ನಮ್ಮಲ್ಲಿ ಸದ್ಭಾವನೆ, ಸದ್ವಿಚಾರ, ಸದ್ಭಕ್ತಿ ಇರ್ಬೇಕು. ನೀವು ವೇದವ್ಯಾಸರದ 5 ಲೇಯರ್ ಹೇಳಿದ್ರೆ, ಈಗ ನನಗ್ ನೆನಪಾಗೋದು ಅನಾದಿ ಕಾಲದಲ್ಲಿ ಶಿವ ಮತ್ತೆ ಸತಿ ಇದ್ದಾಗ ಶಿವನನ್ನ ಕರೆದಿರೋದಿಲ್ಲ ಯಾರು, ಅವ್ರ ಮಾವ. ಆದ್ರೂ ಸತಿ ಹಠ ಮಾಡಿ ಹೋಗ್ತಾಳೆ. ಹಠ ಮಾಡಿ ಹೋದಾಗ ಅಲ್ಲಿ ತನ್ನ ಗಂಡನ್ಗೂ ತನಗೂ ಅವಮಾನ ಆಯ್ತು ಅಂತ ಕೋಪದಲ್ಲಿ ಸೆಲ್ಫ್ ಇಮೋಲೇಷನ್ ಅಂದ್ರೆ ಅವಳನ್ನ ಬೆಂಕಿ ಸುಡ್ತಾ ಇರೋದಿಲ್ಲ, ತನ್ನಷ್ಟಕ್ಕೆ ತಾನೇ ಸುಟ್ಕೊಳ್ತಾಳೆ ಅವಳು ಕೋಪಾಗ್ನೇಯದಿಂದ. ಅದರಿಂದ ಅದು ಸತಿ ಹೋಗಿರೋದು ವಿಶ್ವದಲ್ಲಿ ಅದೇ ಮೊದಲು. ಆಗ ಶಿವನಿಗೆ ಎಂಥ ಪರಿ ದುಃಖ ಆಗತ್ತೆ ಅಂತಂದ್ರೆ, ತನ್ನ ಹೆಂಡತಿ, ಪ್ರೀತಿಯ ಹೆಂಡತಿ ಸತಿ ಸತ್ಲಲ್ಲ ಅಂತ ಆ ಸುಟ್ಟು ಕರ್ಕಲಾದ ದೇಹವನ್ನ ತಗೊಂಡು ವಿಶ್ವವೆಲ್ಲ ಸುತ್ತಾಕ್ತಾ ಇರ್ತಾನಂತೆ. ಆ ಶಿವ ಅಷ್ಟು ದುಃಖ ಪಟ್ಟವನು ಶಿವಸೂತ್ರ ಹೇಳಿದ್ದಾನಲ್ಲ, ಅದನ್ನ ತಿಳಿಸಿ ನಮಗೆ. ಶಿವ ಏನ್ ಹೇಳ್ತಾನಪ್ಪ ಅಂದ್ರೆ, ಶಕ್ತಿ ಇಲ್ಲದಿದ್ರೆ ಶಿವ ಶವ ಅಂತ ಅವನೇ ತನ್ನ ಬಾಯಲ್ಲಿ ಹೇಳ್ಕೊತಾನೆ. ಈಗ ನನ್ನಲ್ಲಿ ಶಕ್ತಿ ಇಲ್ಲ. ತನ್ನ ಕೂದಲಿನ ಒಂದು ಜಟೆಯನ್ನ ಅಪ್ಪಳಿಸಿದಾಗ ಅಲ್ಲಿಂದ ಬಂದ ವೀರಭದ್ರ ಪ್ರಜಾಪತಿಯ ರುಂಡವನ್ನ ಕತ್ತರಿಸಿ ಬಿಸಾಡ್ತಾನೆ. ಆ ದುಃಖವನ್ನ ಎಕ್ಸ್ಪ್ರೆಸ್ ಮಾಡುವ ರೀತಿ ಇದೆಯಲ್ಲ, ಅದು ಬಹಳ ರೋಚಕ. ಶಿವನಿಂದ ನಾವು ಆ ವಿಷಯವನ್ನ ಕಲಿಬೇಕು. ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಎರಡೂ ಶಿವನೇ ಹೇಳಿದಾನೆ ಪಾಪ. ಅಂತ ಲವಣ ಸಮುದ್ರದಲ್ಲಿ ಶೀರ್ಷಾಸನ ಹಾಕೊಂಡು ಸಾಧನೆ ಮಾಡಿ ಬ್ರಹ್ಮನ ಮಗನಾಗಿ ಹುಟ್ಟಬೇಕು ಅಂತ ತಪಸ್ ಮಾಡಿದವನು ಎರಡೂ ವಿಚಾರವನ್ನ ತಿಳಿಸ್ಕೊಡ್ತಾನೆ. ಅದಕ್ಕೆ ವಿಷ್ಣು ಅಂತ ಶಿವ ಅಂತ ಸರ್ವೋತ್ತಮ ಅಂತ ನಾವು ಕರೆಯೋದು ಕೆಲಸ ಆಗ್ತೀವಿ. ಏನಂದ್ರೆ ಅವ್ನು ಹೇಳ್ತಾನೆ, ಕೋಪ ಮಾಡ್ಕೊಂಡ್ರೆ ನಮ್ಮದನ್ನು ನಾವು ಕಳ್ಕೊಳ್ತೀವಿ, ನಮ್ಮನ್ನು ನಾವು ಕಳ್ಕೊಳ್ತೀವಿ. ಅದಾದ್ಮೇಲೆ ಏನ್ ಮಾಡ್ತಾನೆ, ಪ್ರಾಯಶ್ಚಿತ್ತ ಅಂತ ಹೇಳಿ ನಾನು ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ತೀನಿ, ಇಂದ್ರಿಯ ನಿಗ್ರಹವನ್ನ ಮಾಡ್ತೀನಿ ಅಂತ ಧ್ಯಾನಕ್ಕೆ ಕೂಡ್ತಾನೆ. ಧ್ಯಾನಕ್ಕೆ ಕೂತಾಗ ಅವನು ನಾನು ಮಾಡಿದ್ದು ಏನು, ನನಗೆ ದುಃಖ ಆಗಿದ್ದಕ್ಕೆ ಕಾರಣ ಏನು, ನನ್ನ ಅಹಂಕಾರ. ನನ್ನನ್ನು ಕರೀಲಿ, ನನ್ನ ಮಾವ ನನ್ನನ್ನ ಫಂಕ್ಷನ್ಗೆ ಕರೀದೆ ಅವ್ರ ಫಂಕ್ಷನ್ ಮಾಡಿದ್ರೆ ಇವಾಗಿನ ಕಾಲದಲ್ಲೇ ಜನ ಬಿಡ್ತಾರ? ಆ ಎಕ್ಸ್ಪೆಕ್ಟೇಷನ್ ಅನ್ನೋ ವಿಚಾರಕ್ಕೆ ತಿರ್ಗಾ ಬರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಅನ್ನು ನಾವು ಪೂರ್ತಿಯಾಗಿ ತೊರೆಬೇಕು. ಅವಾಗ ಅದನ್ನು ತೊರೆದು ನಾವು ಯಾವ್ದರ ಕಡೆಗೆ ಹೋಗ್ಬೇಕು ಅಂದ್ರೆ, ದಾಸರು ಒಂದು ಪದದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಅಂತ. ಆ ಶಂಭು ನಮಗೆ ತೈಲಧಾರೆ ಅಂದ್ರೆ ಎಣ್ಣೆಯನ್ನ ನಾವು ಒಂದು ಪ್ಯಾಕೆಟ್ ಇಂದ ಕಟ್ ಮಾಡಿ ಒಂದು ಬಟ್ಲಿಗೆ ಬಗ್ಗಿಸುವಾಗ ಅದು ಆಚೆ ಈಚೆ ಹಲ್ದಾಡೋದಿಲ್ಲ, ಹಾರೋದಿಲ್ಲ, ಸುಮ್ಮನೆ ನೇರ ಬೀಳ್ತಿರುತ್ತೆ. ಆ ರೀತಿಯಾಗಿ ಏಕಾಗ್ರತೆಯಿಂದ ನಮ್ಮ ಮನಸ್ಸಿರ್ಬೇಕು. ಅದನ್ನ ಶಿವ ಹೇಳ್ದ. ಶಿವ ಅದನ್ನು ಕೊಡುವ ಸಾಮರ್ಥ್ಯ ಇರುವವನು. ಯಾಕಂದ್ರೆ ಅವನಿಗೆ ಆ ವಿದ್ಯೆ ದಕ್ಕಿಸಿಕೊಂಡು ಆದಿಯೋಗಿ ಆದವನು. ಅಲ್ಲಿ ಅವನು ಕೂತು ಬ್ರಹ್ಮಚರ್ಯವನ್ನ ಪಾಲಿಸಿದ್ದಕ್ಕೆ ಅವನ ಒಳಗಡೆ ಇರುವ ಕುಂಭಾಗ್ನಿಯಿಂದ ಪ್ರಪಂಚವೇ ಸುಡ್ಲಿಕ್ಕಾಯ್ತು. ಅವಾಗ ಪಾರ್ವತಿಯ ಜನನ ಆಗಿತ್ತು. ಇಲ್ಲಿ ಎಲ್ಲ ಏನ್ ಹೇಳ್ತಾ ಇದೆ, ಪುರಾಣ ಪುಣ್ಯ ಕಥೆಗಳೆಲ್ಲದೂ ಏನ್ ಹೇಳ್ತಾ ಇದೆ ಅಂದ್ರೆ, ದುಃಖ ಬೇಡ ಅಂತ ಹೇಳ್ದವನಿಗೆ ಜಾಸ್ತಿ ಬರೋದು. ದುಃಖ ಬರ್ಲಿ ಪರವಾಗಿಲ್ಲ, ಅದನ್ನ ನಾನು ಡೈಜೆಸ್ಟ್ ಮಾಡ್ಕೊಂಡು ಕೂತ್ಕೋತೀನಿ ಅಂದವ್ರಿಗೆ ದೇವರೇ ದಾರಿ ಮಾಡ್ಕೊಡ್ತಾನೆ. ಇನ್ನ ದುಃಖದಿಂದ ಪ್ರಪಂಚವೇ ಹಾಳಾಗ್ತದೆ ಮಾರ, ಬೇಡ ಇದು, ನಿನಗೆ ಸುಖವೂ ಉಂಟು ಅಂತ. ಹಿಂಗ್ ಅಂತ ಒಂದಿದೆ ಬುದ್ಧಿಸ್ಟ್ ಫಿಲಾಸಫಿನಲ್ಲಿ. ಏನಂದ್ರೆ ಸುಖದಲ್ಲಿ ದುಃಖ, ದುಃಖದಲ್ಲಿ ಸುಖ, ಇದೆರಡು ಇದ್ದರೇನೆ ಒಂದು ಜೀವನ ಚೆನ್ನಾಗಿ ನಡೆಯೋದು ಅಂತ. ಅದಕ್ಕೆ ನಮ್ಮ ದ.ರಾ. ಬೇಂದ್ರೆ ಅವ್ರು ಹೇಳ್ತಾರೆ, ರಸವೇ ಜೀವನ, ಸಮರಸವೇ ಜನನ, ವಿರಸವೇ ಮರಣ ಅಂತ. ಸೊ ಹಾಗಾಗಿ ಬದುಕಿನಲ್ಲಿ ಎಲ್ಲವೂ ಇರಬೇಕು. ಬಹಳ ಚೆನ್ನಾಗಿ ರಾಗ ದ್ವೇಷಗಳು, ದ್ವೇಷ ಅಂದ್ರೆ ದೊಡ್ಡ ದೋಷ, ಆದ್ರಿಂದ ಈ ರಾಗ ದ್ವೇಷಗಳಿಂದ ದೂರ ಇದ್ರೆ ನಾವು ದುಃಖದಿಂದ ದೂರ ಇರ್ತೀವಿ ಅಂತ ಹೇಳಿದಿರಿ. ತುಂಬಾ ತುಂಬಾ ಧನ್ಯವಾದಗಳು ನಿಮಗೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.